ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಗುರುವೇ ನಿನ್ನ ಆಟವನ್ನ ಬಲ್ಲೋರು ಯಾರ್ಯಾರೋ, ಶಿವನೇ ನಿನ್ನ ಆಟ ಬಲ್ಲೋರು ಯಾರ್ಯಾರೋ. ಯಾವ ಶಿವನ ಆಟ ಅಂತ ಮಾತ್ರ ಕೇಳಬೇಡಿ. ಎರಡೂ ಶಿವನ ಆಟವನ್ನ ಸದ್ಯಕ್ಕೆ ತಿಳ್ಕೊಳ್ಳೋಕೆ ಆಗ್ತಾ ಇಲ್ಲ. ಒಂದು ಆ ಪರಮಶಿವ, ಇನ್ನೊಂದು ಈ ಕನಕಪುರದ ಶಿವ. ಡಿ.ಕೆ. ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನ ಇಲ್ಲ ಅಂತ ಆದಮೇಲೆ ಎಲ್ರಿಗೂ ಇರುವಂಥ ಪ್ರಶ್ನೆ, ವಾಟ್ ನೆಕ್ಸ್ಟ್? ಡಿ.ಕೆ. ಶಿವಕುಮಾರ್ ಅವರು ಮುಂದೆ ಏನು ಮಾಡ್ತಾರೆ? ಹಠಕ್ಕೆ ಬಿದ್ದು ಪಕ್ಷ ಬಿಟ್ಟು ಬಿಡ್ತಾರೋ, ಅಥವಾ ಏನೂ ಮಾಡಂಗಿಲ್ಲ ಪಕ್ಷನಿಷ್ಠೆ ಅಂತ ಅಲ್ಲೇ ಇರ್ತಾರೋ? ಡಿ.ಕೆ.ಶಿ ಅವರ ಫ್ಯಾನ್ಸ್ ಅಷ್ಟೇ ಅಲ್ಲ, ವಿರೋಧಿಗಳು ಬಹಳ ಅಚ್ಚರಿಯಿಂದ ಕಾಯ್ತಾ ಇದ್ದಾರೆ. ಏನು ಮಾಡ್ತಾರೆ ಡಿ.ಕೆ. ಶಿವಕುಮಾರ್ ಅವರು ಅಂತ. ಈ ವಿಷಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ತುಂಬಾ ಸ್ಮಾರ್ಟ್. ನೇರವಾಗಿ ಯಾವ ವಿಷಯವನ್ನ ಮಾತಾಡದೇ ಇದ್ರೂ ಕೂಡ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಸಿ ಮುಟ್ಟಿಸ್ತಾನೆ ಇದ್ದಾರೆ. ದೇ ಆರ್ ಮೈ ಬ್ರದರ್ಸ್ ಅಂತ ಬಾಯಿ ತುಂಬ ಕರಿತಾ ಇದ್ದಂಥ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯ್ತೇನೆ ಅಂತಿದ್ದಾರೆ. Kumbhamela. See, I'm a Hindu, I say. I'm a born Hindu. I'll die as a Hindu. But I love all religion. I love all religion. I respect all religion. I love whichever religion. When I was in jail, I've learned about Sikhism. How Sikhism was being formed. Now that is Brukkel ಪಾಠಾಡಿಸ್ಕೊಂಡಿದ್ದೀನಿ ನಾನು ಜೈಲಲ್ಲಿದ್ದಾಗೆ. ಸೊ ಜೈನ್ ಅವ್ರದ್ದೇ ಆದಂಥ ಒಂದು ತತ್ವ. ನಾನು ಜೈನ್ ಮನೆ ಮಟ್ಟಕ್ಕೆ ಹೋಗಿದ್ದೆ. ಅವ್ರ ಫಿಲಾಸಫಿನೇ ಅವ್ರದ್ದು ಒಂಥರ ಭಾಳ ಕಟ್ಟಿಡವಾದಂಥ ಫಿಲಾಸಫಿ. ಐ ಲೈಕ್ ದೇರ್ ಸ್ಟ್ಯಾಂಡ್. ತಪ್ಪೇನಿದೆ ಅವ್ರವ್ರದ್ದು. ಅವರು ಆಶೀರ್ವಾದ ಮಾಡ್ತಾರೆ ನನಗೆ. ಇನ್ನು ಮಾಡಬೇಡ, ಅವ್ನ ಬಾಯಿನ ಬಿಗಾಕಾಗ್ತದ, ನಾನೇನು ಮಾಡಬೇಡ, ಮಾತಾಡಬೇಡ ಅಂತ. ಸಿ ಐ ಆಮ್ ಎ ಹಿಂದೂ, ಐ ಸೇ. ಐ ಆಮ್ ಎ ಬಾರ್ನ್ ಹಿಂದೂ. ಐ ವಿಲ್ ಡೈ ಆಸ್ ಎ ಹಿಂದೂ. ಇಲ್ಲಿ ಒಂದಂತೂ ಸತ್ಯ, ಡಿ.ಕೆ. ಶಿವಕುಮಾರ್ ಅವರು ದೊಡ್ಡದಾಗಿ ಸಿಗ್ನಲ್ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಯಾವುದನ್ನು ವಿರೋಧಿಸುತ್ತೋ ಅದನ್ನ ಡಿ.ಕೆ.ಶಿ ಅವರು ಕೊಂಡಾಡ್ತಿದ್ದಾರೆ. ಖರ್ಗೆ ಸಾಹೇಬ್ರು ಕುಂಭಮೇಳಕ್ಕೆ ಹೋದ್ರೆ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಕೇಳ್ತಾರೆ. ಆದರೆ ಡಿ.ಕೆ.ಶಿ ಅವರು ಸ್ವತಃ ತಾವೇ ಕುಂಭಮೇಳಕ್ಕೆ ಹೋಗಿ ಬರ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಡಿ.ಕೆ. ಶಿವಕುಮಾರ್ ಅವರು ತುಂಬಾ ಮುನಿಸಿಕೊಂಡಂಗೆ ಕಾಣಿಸ್ತಾ ಇದೆ. ಈಗೀಗ ಖರ್ಗೆ ಹಾಗೂ ಡಿ.ಕೆ. ಒಂದೇ ಪಕ್ಷದವರ ಅಥವಾ ಬೇರೆ ಬೇರೆ ಪಕ್ಷದವರ ಅನ್ಸೋದಕ್ಕೆ ಶುರುವಾಗಿದೆ. ಖರ್ಗೆ ಅವರು ಕುಂಭಮೇಳದ ಆಯೋಜನೆಯಲ್ಲಿ ಯೋಗಿಜಿ ಫ್ಲಾಪ್ ಆಗಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಆದರೆ ಇದೇ ಡಿ.ಕೆ. ಶಿವಕುಮಾರ್ ಅವರು ಕುಂಭಮೇಳದ ಆಯೋಜನೆ ಅದ್ಭುತವಾಗಿತ್ತು ಅಂತ ಯೋಗಿ ಸರ್ಕಾರವನ್ನ ಕೊಂಡಾಡ್ತಾರೆ. ಮಾಡಬೇಡ, ಅವ್ನ ಬಾಯಿನ ಬಿಗಾಕಾಗ್ತದ, ನಾನೇನು ಮಾಡಬೇಡ, ಮಾತಾಡಬೇಡ ಅಂತ. ಮೈ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್. ನಂಬರ್ ಒನ್, ಐ ಅಪ್ರಿಷಿಯೇಟೆಡ್ ದಿ ಆರ್ಗನೈಸೇಷನ್ ವಿಚ್ ದೇ ಹ್ಯಾಡ್ ಡನ್. ಇಟ್ ಇಸ್ ಅ ಸ್ಮಾಲ್ ಜಾಬ್. ವಾಟ್ ಎವರ್ ಮೇ ಬಿ ಅಷ್ಟು ಜನಕ್ಕೆ ಮಾಡಿ, ಕೆಲವು ಒಂದು ಎರಡು ತೊಂದರೆಗಳು ಆಗ್ಬೋದು, ಟ್ರೈನ್ಗಳಲ್ಲಿ ತೊಂದರೆ ಆಗ್ಬೋದು, ಆಗಿರ್ಬೋದು. ನಾನು ಅದೆಲ್ಲ ಐ ಡೋಂಟ್ ಲೈಕ್ ಟು ಫೈಂಡ್ ಫಾಲ್ಟ್ಸ್, ಬಟ್ ಇಟ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್, ಒನ್ ಸ್ಯಾಟಿಸ್ಫ್ಯಾಕ್ಷನ್. ಈ ಭಕ್ತಂಗೂ ಭಗವಂತ ಕೆಲವರು ನೇರವಾಗಿ ಪ್ರೇ ಮಾಡ್ತಾರೆ, ಕೆಲವರು ಪೂಜಾರಿ ಇಟ್ಕೊಂಡು ಮಾಡ್ತಾರೆ. ಅರ್ಚಕಸ್ಯ ಪ್ರಭಾವೇನ ಶಿಲಾದ್ಭವತಿ ಶಂಕರ. ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರ ಕಾಣುವಂತ ಮಧ್ಯ ದೇವರಾಗಿ ಜ್ಞಾನ ಅವರೇ ಪೂಜೆ ಮಾಡ್ತಾರೆ, ಕೆಲವರು ಪೂಜಾರಿ ಮುಖಾಂತರ ಮಾಡ್ತಾರೆ. ಒಬ್ರು ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರು, ಇನ್ನೊಬ್ರು ರಾಜ್ಯಾಧ್ಯಕ್ಷರು. ಆದ್ರೆ ಹೇಳಿಕೆ ಮಾತ್ರ ತದ್ವಿರುದ್ಧ. ಇನ್ನು ಮಜಾ ಏನಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಅನ್ನೋ ಹೆಸರಲ್ಲೇ ಶಿವನಿದ್ದಾನೆ, ಹಾಗಂತ ಹೆಸರನ್ನ ಬದಲಾಯಿಸ್ಕೊಳ್ತಾರ ಅಂತ ಪ್ರಶ್ನೆ ಮಾಡ್ತಾರೆ. ಖರ್ಗೆ ಸಾಹೇಬರು ಮಲ್ಲಿಕಾರ್ಜುನ ಖರ್ಗೆ ಅಂತ ಹೇಳ್ತಾರೆ. ಮಲ್ಲಿಕಾರ್ಜುನ ಅಂದ್ರೆ ಯಾರು? ಶಿವ. ಅವರ ಹೆಸರು ಬದಲಾವಣೆ ಮಾಡ್ಕೊಬಿಟ್ರ. ಬಿಜೆಪಿಯನ್ನ ಟಾರ್ಗೆಟ್ ಮಾಡಿ ಮಾತಾಡಬೇಕಾಗಿದ್ದ ಡಿ.ಕೆ. ಸಾಹೇಬ್ರು ಯಾಕೋ ತಮ್ಮ ಹೈಕಮಾಂಡ್ ಬಗ್ಗೆನೇ ಮಾತಾಡ್ತಿರೋದು ನೋಡಿದ್ರೆ ಏನೋ ಒಳಗೊಳಗೆ ನಡೀತಿರೋದಂತೂ ಸತ್ಯ ಅನಿಸ್ತಾ ಇದೆ. ಯಾಕಂದ್ರೆ ಡಿ.ಕೆ.ಶಿ ಅವರಿಗೆ ಇಷ್ಟು ದಿನ ಹಿಂದೂ ಧರ್ಮ ಆಚರಣೆ ಮನಸ್ಸಲ್ಲಿತ್ತು, ಆದರೆ ಅದನ್ನ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಹಿಂದೂ ಕಾರ್ಯಕ್ರಮಗಳಿಗೆ ಹೋಗೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಆದರೆ ಈಗ ಕಾಂಗ್ರೆಸ್ ಸಿದ್ಧಾಂತವನ್ನು ಲೆಕ್ಕಿಸದ ಡಿ.ಕೆ.ಶಿ ಅವರು ರಾಜಾರೋಷವಾಗಿ ನಾನು ಹಿಂದೂ ಅಂತ ಹೇಳ್ಕೊಳ್ತಿದ್ದಾರೆ. I'm a Hindu, I say. I'm a born Hindu. I will die as a Hindu. ಇಂಟ್ರೆಸ್ಟಿಂಗ್ ಏನಂದ್ರೆ ಡಿ.ಕೆ. ಶಿವಕುಮಾರ್ ಅದೇ ಸಮಯದಲ್ಲಿ ಸದ್ಗುರು ಜಗ್ಗಿ ವಾಸುದೇವ್ ಅವರ ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತಾರೆ. ಹಾಗೆ ಅಮಿತ್ ಶಾ ಅವರನ್ನು ಕೂಡ ಭೇಟಿ ಮಾಡ್ತಾರೆ. ಇದಕ್ಕೇನೆ ಆಗ್ಲೇ ಹೇಳಿದ್ದು, ಶಿವನೇ ನಿನ್ನ ಆಟ ಬಲ್ಲೋರು ಯಾರ್ಯಾರೋ ಅಂತ. ಇಶಾ ಫೌಂಡೇಶನ್ನಲ್ಲಿ ಶಿವರಾತ್ರಿ ಜಾಗರಣೆಗೆ ಡಿ.ಕೆ.ಶಿ ಅವರಿಗೆ ಆಹ್ವಾನ ಇತ್ತು.
ಆಶ್ಚರ್ಯ ಅಂದರೆ ಸ್ವತಃ ಜಗ್ಗಿ ವಾಸುದೇವ್ ಅವರೇ ಆ ಕಾರ್ಯಕ್ರಮಕ್ಕೆ ಖುದ್ದಾಗಿ ಬಂದು DKಶಿ ಅವರನ್ನು ಇನ್ವೈಟ್ ಮಾಡ್ತಾರೆ. ನೆನಪಿರ್ಲಿ, ಜಗ್ಗಿ ವಾಸುದೇವ್ ಅವರು RSS ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. BJP ಕಡೆ ಒಲವೂ ಇದೆ. ಇದೇ ಕಾರಣಕ್ಕೆ ತಮಿಳುನಾಡಿನ ಸ್ಟಾಲಿನ್ ಸರ್ಕಾರ ಜಗ್ಗಿ ವಾಸುದೇವ್ ಅವರಿಗೆ ಸಾಕಷ್ಟು ಕಾಟ ಕೊಡೋಕೆ ಟ್ರೈ ಮಾಡಿತ್ತು. ಮೊನ್ನೆ ಕೂಡ ಧ್ರುವರಾತ್ರಿಯಂತಹ ಟೂಲ್ ಕಿಟ್ಗಳು ಸದ್ಗುರುಗಳ ಬಗ್ಗೆ ಅಪಪ್ರಚಾರವನ್ನು ಮಾಡಿತ್ತು. ಸಿಂಪಲ್ ಆಗಿ ಹೇಳಬೇಕಂದ್ರೆ ಸದ್ಗುರು ಅವರು ಕಾಂಗ್ರೆಸ್ಗೆ ದೂರ, BJPಗೆ ಹತ್ತಿರ. ಅವರ ಕಾರ್ಯಕ್ರಮಕ್ಕೆ ಈಗ DK ಶಿವಕುಮಾರ್ ಅವರು ಅಟೆಂಡ್ ಆಗ್ತಾರೆ. ಅದರಲ್ಲೂ ಮಜಾ ಏನಂದ್ರೆ ಜೊತೆಯಲ್ಲಿ ಅಮಿತ್ ಶಾ ಅವರು ಕೂಡ ಇದ್ರು. ಆ ಫೋಟೋ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಭಯಂಕರ ಸದ್ದು ಮಾಡ್ತಾ ಇದೆ. ಇದೇ ಕಾರಣಕ್ಕೆ ಈಗ ಕಾಂಗ್ರೆಸ್ ಒಳಗೊಳಗೆ DKಶಿ ಅವರ ವಿರೋಧ ಕೂಡ ಶುರುವಾಗಿದೆ. AICCಯ ಜನರಲ್ ಸೆಕ್ರೆಟರಿ PV ಮೋಹನ್ ಅವರು DK ಶಿವಕುಮಾರ್ ನಡೆಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಜಗ್ಗಿ ವಾಸುದೇವ್ ಅವರ ಮಾತುಗಳು, ಆಲೋಚನೆಗಳು, ನರೇಟಿವ್ಸ್ಗಳೆಲ್ಲ BJPಗೆ RSSಗೆ ಎಲ್ಲ ಏನಾಗುತ್ತೆ ಹಿಂದುತ್ವಗೆ. ಈ ಹಿಂದೂ ಸಭೆಗೆ ನಾವು ಮಾತಾಡೋದ್ರೆ ಅದು ತೊಂದರೆ ಇಲ್ಲ. ಹಿಂದುತ್ವ ಹೇಳಿದ್ರೆ ಅದಕ್ಕೆ ಲಿಮಿಟೇಷನ್ ಇದೆ. ಅವರು ಎಷ್ಟು ಬಹಳ ಚಂದವಾಗಿ ಸ್ಪೀಚ್ ಮಾಡ್ತಾ ಕಾಂಗ್ರೆಸ್ಸಿನ ಕೆಟ್ಟದನ್ನೆಲ್ಲ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಅನಿವಾರ್ಯ ಪರಿಸ್ಥಿತಿ ಇರ್ಬೋದು ಅಂತ ಹೇಳಿ ಕಾಂಗ್ರೆಸ್ಸನ್ನು ಟೀಕೆ ಮಾಡ್ತಾ ಇದ್ದಾರೆ. ಅಲ್ಲಿ ಬಂದಿರ್ತಂಥ ಆಡಿಯನ್ಸ್ಗಳೆಲ್ಲ ಒಂದು ವಿಶ್ವದ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಅವರಿಗೆ ಇವರು ಕಾಂಗ್ರೆಸ್ಸನ್ನು ಇಂಡೈರೆಕ್ಟ್ ಆಗಿ KPCC ಅಧ್ಯಕ್ಷ ಅದೇ ದಿಸ್ ಇಸ್ ವಾಟ್ ನಮಗೆ ಏನಾಗ್ತಂದ್ರೆ ನಮ್ಮ ಕಾರ್ಯಕರ್ತರು ಇರ್ತಾರೆ, ಮುಗ್ಧರವರು ಕಾರ್ಯಕರ್ತರು ಪಾರ್ಟಿಗೋಸ್ಕರ ಏನು ಕೆಲಸ ಮಾಡ್ತಾರೆ. ಈಗ ನಮ್ಮ ಅಧ್ಯಕ್ಷರು ರೀತಿ ಹೋದ್ಕೊಳ್ಳಿ ಅವರಿಗೆ ಅದು ಚಿಂತನೆ ಆಗ್ತದೆ, ನಾವು ಕೂಡ ಹೋಗ್ಬೋದು ಅಂತೇಳಿ. ಒಮ್ಮೆ ನೀವು ಹಿಂದುತ್ವದಕ್ಕೆ ಹೋದ್ರೆ ಮತ್ತೆ ವಾಪಸ್ ಭಕ್ತರು ಅವರು ನಾವೇ ಹೋಗ್ತೀವಿ. ಬಟ್ ನಾವು ಸ್ವಲ್ಪ ಚಿಂತನೆ ಮಾಡ್ತೇವೆ, ನಮ್ಮನ್ನು ಕರೆಯೋರು ಯಾರು, ಅವ್ರ ಏನು ಉದ್ದೇಶಗಳು, ಹೋಗ್ಬೋದಾ, ನಾಳೆ ಪಾರ್ಟಿಗೆ ಏನಾದ್ರಿಂದ ತೊಂದರೆ ಆಗ್ತದೆ. ನಾವು ಪಬ್ಲಿಕ್ ಲೈಫಲ್ಲಿ ಇರೋರಲ್ಲ. ಅದೇ PV ನಾನು ಎಲ್ಲಿ ಹೋಗ್ಬೋದು, ಬಟ್ ನಾನೇ ಸೆಕ್ರೆಟರಿ ನಾನು ಹೋಗೋದು ಜಾಗ್ರತೆ ಮಾಡೋದು, ಎಲ್ಲಿ ಹೋಗ್ಬೋದು ಏನೋ ಹೋಗೋದು ಅಂತೇಳಿ. ಇಲ್ಲದ ಏನಾಗ್ತದೆ ಕಾರ್ಯಕರ್ತರು ಅದನ್ನು ನೋಡ್ತಾರೆ, ಆರಡೆಗೂ ಏನಕ್ಕೆಲ್ಲ ನಮ್ಮಲ್ಲಿ ಹೋಗ್ಯಾತ ಅಂತೇಳಿ. ಅದಕ್ಕಿಲ್ಲ ಅದರಿಂದ ಅದಕ್ಕೆ ನಾನು ನಿನ್ನೆನೇ ಮುಗಿಸ್ಬಿಟ್ಟೆ. ಐ ಡೋಂಟ್ ಮೇಕ್ ಇಟ್ ಎ ಕಂಟ್ರೋಲ್. ವಿವಾದ ಅಲ್ಲ, ಸಲಹೆ ವಿವಾದ ಮಾಡಲಿಕ್ಕೆ ಸೂಕ್ಷ್ಮ ಅಭಿಪ್ರಾಯ ಹೇಳಿದಷ್ಟೇ. RSS ಮನಸ್ಸುಗಳು ಕಾಂಗ್ರೆಸ್ ಬಿಟ್ಟು ಹೋಗ್ಬೇಕು. ನಾವು ಆ ಥರ ಮಾತಾಡೋಣ. ನಾವು RSS ಪ್ರಾಯೋಜಕತ್ವದೊಂದು ಕಾರ್ಯಕ್ರಮಕ್ಕೆ ಹೋಗೋದು ಏನು ಅವಶ್ಯಕತೆ ಅಂತ ನಾನು. DK ಶಿವಕುಮಾರ್ ಹೀಗೆ RSS ಸಿದ್ಧಾಂತವನ್ನು ಹೊಂದಿರುವಂತಹ ಸದ್ಗುರುಗಳ ಕಾರ್ಯಕ್ರಮಕ್ಕೆ ಹೋಗೋದು ಸರಿಯಲ್ಲ. ಇದು ಕಾಂಗ್ರೆಸ್ ಸಿದ್ಧಾಂತ ಅಲ್ಲ, ಇದರಿಂದ ಕಾರ್ಯಕರ್ತರಲ್ಲಿ ಗೊಂದಲ ಆಗಲಿದೆ ಅಂತ ಆರೋಪ ಮಾಡ್ತಾರೆ. ಹೀಗೆ ಕಾಂಗ್ರೆಸ್ ಸಿದ್ಧಾಂತವನ್ನು ಮರೆತಂಥ DKಶಿ ವಿರುದ್ಧ ಪಕ್ಷದ ಒಳಗೊಳಗೆ ಅಸಮಾಧಾನ ಭುಗಿಳೇಳ್ತಿದೆ. ಅಫ್ಕೋರ್ಸ್ DKಶಿಗೆ ಬೇಕಾಗಿದ್ದು ಅದೇ. CM ಸ್ಥಾನಕ್ಕಾಗಿ ಪಕ್ಷ ಬಿಟ್ಟ DKಶಿ ಅನಿಸ್ಕೊಳ್ಳೋದಕ್ಕಿಂತ ಹಿಂದೂ ಧರ್ಮದ ಸಿದ್ಧಾಂತಕ್ಕೋಸ್ಕರ ಹೊರಗೆ ಬಂದರೆ ಒಳ್ಳೆಯದಲ್ವಾ? ಇದೆಲ್ಲವನ್ನು ನೋಡಿದರೆ DKಶಿ ಹಾಗೂ BJP ಹೈಕಮಾಂಡ್ ಜೊತೆ ಒಂದು ಮಾತುಕತೆ ಅಂತೂ ನಡೆದಂಗಿದೆ. ಯಾಕೋ ಬಂಡೆ ಉರುಳಿ ಕಮಲದ ಕಡೆ ಬರೋದು ಗ್ಯಾರಂಟಿ ಆದಂಗಿದೆ. ನಿಮಗೂ ಹೀಗನ್ಸಿದ್ರೆ ಕಮೆಂಟ್ ಮಾಡಿ ಹೇಳಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.